ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪೇಪರ್ 2 ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಸೊ ಇದು ನಿಜವಾಗಿ ಸಿಲೆಬಸ್ಸಿನ ಪ್ರಕಾರ ಚಾಪ್ಟರ್ 3, ಬಟ್ ನಾನು ಟೀಚ್ ಮಾಡುವಂಥ ಚಾಪ್ಟರ್ 2. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಈ ಚಾಪ್ಟರಿನ ಮೀನಿಂಗ್ ಅಲ್ಲೇ ನಮಗೆ ಗೊತ್ತಾಗುತ್ತೆ ಈ ಚಾಪ್ಟರ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ನಾವು ಕ್ಯಾಪಿಟಲ್ ಅನ್ನ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ಇದ್ರೆ ಸುಮ್ಮನೆ ಯಾವುದೇ ಖರ್ಚಿಲ್ದೇನೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ಇದ್ರೆ ಅದರಿಂದ ಆಗುವಂತ ಖರ್ಚನ್ನ, ಕಾಸ್ಟ್ ಅನ್ನ ನಾವಿಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಈ ಚಾಪ್ಟರ್ ಅಲ್ಲಿ ಅದನ್ನ ನಾವು ಸ್ಟಡಿ ಮಾಡುವ. ಸೊ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. Cost of capital refers to annual payment payable by a company on the long-term securities issued. ಇಲ್ಲಿ ಗಮನಿಸ್ಕೋಬೇಕು, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಆನ್ಯುವಲ್ ಪೇಮೆಂಟ್ ಪೇಬಲ್ ಬೈ ಎ ಕಂಪನಿ. ಪ್ರತಿ ಒಂದು ವರ್ಷ ಕಂಪ್ಲೀಟ್ ಆಗ್ತಿದ್ದ ಹಾಗೇನೆ ಕಂಪನಿ ಥರ್ಡ್ ಪರ್ಸನ್ಗೆ ಏನು ಪೇಮೆಂಟ್ ಮಾಡುತ್ತೆ ಅದನ್ನ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಆನ್ಯುವಲ್ ಪೇಮೆಂಟ್ ಪೇಬಲ್ ಬೈ ಕಂಪನಿ ಆನ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇಶ್ಯೂಡ್. ಸೊ ಕಂಪನಿಯವರು ಏನು ಶೇರ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಆಗಿರ್ಬೋದು ಅಥವಾ ಡಿಬೆಂಚರ್ಸ್ ಆಗಿರ್ಬೋದು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದ್ದಾರೆ ಅಂತ ಇದ್ರೆ ಕಂಪನಿಯವರು ಪ್ರಾಫಿಟ್ ಬಂದ ನಂತರ ಪ್ರತಿ ವರ್ಷ ಏನು ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ವಾ, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಅವರಿಗೆ ಆನ್ಯುವಲ್ ಪೇಮೆಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಅವರಿಗೆ ಅವರ ಬಂಡವಾಳವನ್ನ ನಾವು ತಗೊಂಡ್ಬಿಟ್ಟು ನಮ್ಮ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೇವೆ. ಆದ ಕಾರಣ ಅವರ ಏನ್ ಬಂಡವಾಳ ಹಾಕಿರ್ತಾರೆ ಥರ್ಡ್ ಪಾರ್ಟಿ, ಅವರಿಗೆ ಪ್ರತಿ ವರ್ಷ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ, ರಿಟರ್ನ್ ಅನ್ನ, ರಿವಾರ್ಡ್ ಅನ್ನ ಕೊಡ್ಬೇಕಾಗತ್ತೆ. ಅದನ್ನ ನಾವಿಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಥರ್ಡ್ ಪಾರ್ಟಿಗೆ ಇದು ರಿವಾರ್ಡ್ ಆಗಿರುತ್ತೆ, ಬಟ್ ಕಂಪನಿಯವರಿಗೆ ಅದು ಎಕ್ಸ್ಪೆಂಡಿಚರ್ ಆಗುತ್ತೆ, ಕಾಸ್ಟ್ ಆಗುತ್ತೆ. ಆದ ಕಾರಣ ಇದನ್ನ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೇವೆ. ಡಿವಿಡೆಂಡ್ ಪೇಬಲ್ ಆನ್ ಓನರ್ಶಿಪ್ ಫಂಡ್. ಓನರ್ಶಿಪ್ ಫಂಡ್ ಅಂತ ಹೇಳಿದ್ರೆ ಇಲ್ಲಿ ಶೇರ್ ಹೋಲ್ಡರ್ಸ್ ನಮ್ಮ ಕಂಪನಿಯಲ್ಲಿ ಶೇರ್ಸ್ ಅನ್ನ ಇನ್ವೆಸ್ಟ್ಮೆಂಟ್, ನಮ್ಮ ಕಂಪನಿಯ ಹೆಸರಿನ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿಬಿಟ್ಟು ಅವರ ಹಣವನ್ನ ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಪ್ರತಿ ವರ್ಷ ಬಂದಂತ ಪ್ರಾಫಿಟಿನಿಂದ ಅವರಿಗೆ ಡಿವಿಡೆಂಟ್ ಅನ್ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇದನ್ನ ಡಿವಿಡೆಂಡ್ ಪೇಬಲ್ ಆನ್ ಓನರ್ಶಿಪ್ ಫಂಡ್ ಅಂತ ಹೇಳ್ತೇವೆ. ಆನ್ಯುವಲ್ ಇಂಟ್ರೆಸ್ಟ್ ಪೇಬಲ್ ಆನ್ ದ ಡೆಟ್ ಸೆಕ್ಯೂರಿಟೀಸ್. ಸೊ ಇದು ಡಿಬೆಂಚರ್ಸ್ ಗೆ ಸಂಬಂಧಪಟ್ಟಂತ ವಿಷಯ. ಸಪೋಸ್ ನಾವು ಡಿಬೆಂಚರ್ ಹೋಲ್ಡರ್ಸ್ ಇಂದ ಡೆಟ್ ಅನ್ನ ತಗೊಂಡಿದ್ದೇವೆ, ಲೋನ್ ಅನ್ನು ತಗೊಂಡಿದ್ದೇವೆ ಅಂತ ಇದ್ದಾಗ ಒಂದು ವರ್ಷ, ಒಂದು ಫಿನಾನ್ಷಿಯಲ್ ಇಯರ್ ಎಂಡ್ ಆದ ತಕ್ಷಣ ನಾವು ಆ ಡಿಬೆಂಚರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಅನ್ನ, ರಿಟರ್ನ್ ಅನ್ನ ಕೊಡ್ಬೇಕಾಗುತ್ತೆ. ಅದನ್ನ ನಾವು ಇಂಟ್ರೆಸ್ಟ್ ಅಂತ ಹೇಳ್ತೇವೆ. ಸೊ ಡಿಬೆಂಚರ್ ಹೋಲ್ಡರ್ಸ್ ಗೆ ಇದು ಇನ್ಕಮ್ ಆಗುತ್ತೆ, ಬಟ್ ಕೊಡುವಂತ ಕಂಪನಿಗೆ, ಪೇಮೆಂಟ್ ಮಾಡುವಂತ ಕಂಪನಿಗೆ ಇದು ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಕಾಸ್ಟ್ ಆಗುತ್ತೆ. Cost of capital is an important measure to determine the profitability of a firm. So ಕಂಪನಿಯ ಪ್ರಾಫಿಟ್ ಅನ್ನ ಅಥವಾ ಫರ್ಮಿನ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅದನ್ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಎಷ್ಟು ಬಂಡವಾಳವನ್ನ ನಾವು ಹಾಕಿದ್ದೇವೆ ಅದ್ರ ಮೇಲೆ, ಅಂದ್ರೆ ಥರ್ಡ್ ಪಾರ್ಟೀಸ್ ನಮ್ಮಲ್ಲಿ ಎಷ್ಟು ಬಂಡವಾಳವನ್ನ ಹಾಕಿದ್ದಾರೆ ಅದ್ರ ಮೇಲೆ ನಮ್ಗೆ ಕಂಪನಿಗೆ ಆಗುವಂತ ಖರ್ಚು, ಅದು ತುಂಬಾನೇ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ. ಸಪೋಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಅಂತ ಇದ್ದಾಗ ಆಟೋಮೆಟಿಕಲಿ ಆ ಪರ್ಟಿಕ್ಯುಲರ್ ಫರ್ಮಿನ ಪ್ರಾಫಿಟಬಿಲಿಟಿ ಏನ್ ರೇಷಿಯೋ ಅಥವಾ ಪರ್ಸೆಂಟೇಜ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಗೋಯಿಂಗ್ ಟು ಹ್ಯಾವ್ ದ ರಿಲೇಶನ್ಶಿಪ್ ವಿತ್ ಪ್ರಾಫಿಟಬಿಲಿಟಿ ಆಫ್ ಎ ಫರ್ಮ್, ಆಫ್ ಎನಿ ಕಂಪನಿ. ಸೊ ಹೇಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಕಂಪನಿಯ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಹೇಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಆಫ್ ದ ಡಿಸ್ಕಷನ್ ಆರ್ ಸ್ಟಡೀಸ್, ಕಂಪೋನೆಂಟ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದೇರ್ ಆರ್ 3 components of cost of capital. First one is cost of equity, second one cost of preference shares, and the third one is cost of debt. ಇಲ್ಲಿ ಡೆಟ್ ಅಂತ ಹೇಳಿದ್ರೆ ಡಿಬೆಂಚರ್ಸ್, ಗವರ್ಮೆಂಟ್ ಬಾಂಡ್ಸ್ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸಬಹುದು. ಸೊ ಏನು ಥರ್ಡ್ 3 ರೀತಿಯಾದಂತ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ, 3 ಟೈಪ್ಸ್ ಇದೆ ಅಲ್ವಾ, ಅದನ್ನ 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಮತ್ತೆ 1 by 1 ಕಂಪೋನೆಂಟ್ಸಿನ ಪ್ರಾಬ್ಲಮ್ ಅನ್ನು ಸಹ ನಾವು ಗಮನಿಸ್ಕೊಳ್ತಾ ಹೋಗುವ. ಸೊ ಮೊದಲಿಗೆ 3 ಕಂಪೋನೆಂಟಿನಲ್ಲಿ ಫಸ್ಟ್ ಒನ್ ಇಸ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ದ ಆನ್ಯುವಲ್ ಕಾಸ್ಟ್
ಪೇಯಬಲ್ ಬೈ ದ ಕಂಪನಿ ಆನ್ ಇಟ್ಸ್ ಇಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ನಮ್ಮ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ, ನಮ್ಮ ಕಂಪನಿ ಒಳಗಡೆ ಅವರ ಬಂಡವಾಳವನ್ನ ಹಾಕ್ತಾರೆ, ಅವರಿಗೆ ಕಂಪನಿಯವರು ಒಂದು ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ಪ್ರಾಫಿಟ್ ಬಂದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ, ಎಸ್ಪೆಷಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವೇನು ಡಿವಿಡೆಂಟ್ ಅನ್ನ ಕೊಡ್ತೇವೆ ಅದನ್ನ ನಾವು ಏನ್ ಅಂತ ಕರಿತೇವೆ, ಕಾಸ್ಟ್ ಆಫ್ ಇಕ್ವಿಟಿ ಅಂತ ಹೇಳ್ತೇವೆ. ಸಪೋಸ್ 100 ರೂಪೀಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಶೇರ್ಸ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಇದ್ದು, ಅದ್ರ ಮೇಲೆ 10% ಡಿವಿಡೆಂಟ್ ಪರ್ಸೆಂಟೇಜ್ ಇದೆ ಅಂತ ಇದ್ರೆ, ಆ 10% ಏನಿದೆ ಅಲ್ವಾ, 10 ರೂಪೀಸ್ ಏನಿದೆ ಅಲ್ವಾ, ಅದೇ ಕಂಪನಿಗೆ ಆಗುವಂತ ಖರ್ಚು. ಯಾಕಂದ್ರೆ ಪ್ರತಿ 100 ರೂಪಾಯಿ ಇರುವಂತ ಶೇರ್ಸ್ ಮೇಲೆ ಕಂಪನಿ ಆದವರು 10 ರೂಪೀಸ್ ಡಿವಿಡೆಂಟ್ ಅನ್ನ ಪೇ ಮಾಡ್ತಾರೆ. ಸೊ ಅದು ಶೇರ್ ಹೋಲ್ಡರ್ಸ್ಗೆ ಲಾಭ ಆಗುತ್ತೆ, ಆದ್ರೆ ಕಂಪನಿಗೆ ಅದು ಎಕ್ಸ್ಪೆಂಡಿಚರ್, ಕಾಸ್ಟ್, ಖರ್ಚಾಗುತ್ತೆ. ಡಿವಿಡೆಂಟ್ ಪರ್ ಶೇರ್ ಡಿವೈಡೆಡ್ ಬೈ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಇವಾಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಡಿವಿಡೆಂಟ್ ಪರ್ ಶೇರ್, ಪ್ರತಿಯೊಂದು ಶೇರ್ ಮೇಲೆ ನಾವು ಎಷ್ಟು ಡಿವಿಡೆಂಟ್ ಕೊಟ್ಟಿದ್ದೇವೆ ಅದನ್ನ ಫೇಸ್ ವ್ಯಾಲ್ಯೂ ಇಂದ, ಶೇರ್ಸಿನ ಫೇಸ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರುತ್ತೆ. ನೆಕ್ಸ್ಟ್ ಬರುವಂತ ಸ್ಲೈಡಿನಲ್ಲಿ ನಾನು ನಿಮಗೆ ಅದರ ಫಾರ್ಮುಲಾನ ಹೇಳ್ತೇನೆ. ಸೊ ಕಾಸ್ಟ್ ಆಫ್ ಇಕ್ವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 ಮೆಥಡ್ ಇದೆ, 2 ಮಾಡೆಲ್ ಇದೆ. ಫಸ್ಟ್ ಮಾಡೆಲ್ ಅನ್ನು ನಾವು ಡಿವಿಡೆಂಟ್ ಈಲ್ಡ್ ಮೆಥಡ್ ಅಂತ ಕರಿತೇವೆ, ಸೆಕೆಂಡ್ ಮಾಡೆಲ್ ಅನ್ನು ಡಿವಿಡೆಂಟ್ ಗ್ರೋತ್ ಮೆಥಡ್ ಅಂತ ಹೇಳಿ ಕರಿತೇವೆ. ಸೊ ಕಾಸ್ಟ್ ಆಫ್ ಇಕ್ವಿಟಿ ಅಂಡರಿನಲ್ಲಿ 2 ಮೆಥಡ್ ಬರುತ್ತೆ, ಒಂದು ಡಿವಿಡೆಂಟ್ ಈಲ್ಡ್ ಮೆಥಡ್, ಇನ್ನೊಂದು ಡಿವಿಡೆಂಟ್ ಗ್ರೋತ್ ಮೆಥಡ್. ಸೊ ಫಸ್ಟ್ ಮೆಥಡ್ ಅನ್ನು ತಗೊಳ್ಳುವ, ಕಾಸ್ಟ್ ಆಫ್ ಇಕ್ವಿಟಿಯಲ್ಲಿ ಡಿವಿಡೆಂಟ್ ಈಲ್ಡ್ ಮೆಥಡ್. This method involves dividing the dividend per share by the market price of the equity shares. So cost of capital ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ KE ಅಂತ ಹೇಳಿ ನಾವು ಡಿನೋಟ್ ಮಾಡ್ತೇವೆ, ಡಿವಿಡೆಂಡ್ ಪರ್ ಶೇರ್ ಅನ್ನ D ಅಂತ ಹೇಳಿ ಡಿನೋಟ್ ಮಾಡ್ತೇವೆ, ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್, ಅದನ್ನ ಕ್ಯಾಪಿಟಲ್ P, ಇಕ್ವಿಟಿ ಶೇರ್ಸಿನ ಮಾರ್ಕೆಟ್ ಪ್ರೈಸ್ ಅನ್ನ ಕ್ಯಾಪಿಟಲ್ P ಅಂತ ಹೇಳಿ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ, ಮಲ್ಟಿಪ್ಲೈಡ್ ಬೈ 100. ಯಾಕೆ 100 ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಇಕ್ವಿಟಿ ಅನ್ನ ಯಾವತ್ತೂ ಪರ್ಸೆಂಟೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ರುಪೀಸ್ ನಲ್ಲಿ ನಾವು ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದನ್ನ ರುಪೀಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಆದ ಕಾರಣ ಮಲ್ಟಿಪ್ಲೈಡ್ ಬೈ 100. ಸೊ ಡಿ ಅಂತ ಹೇಳಿದ್ರೆ ಪ್ರತಿ ಒಂದು ಇಕ್ವಿಟಿ ಶೇರ್ ಮೇಲೆ ಕೊಡುವಂತ ಡಿವಿಡೆಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್. ಆ ಇಕ್ವಿಟಿ ಶೇರ್ಸಿನ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅದನ್ನ ಡಿವೈಡ್ ಮಾಡ್ತೇವೆ, ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಸೊ ಫಾರ್ಮುಲಾವನ್ನ ಈ ರೀತಿಯಾಗಿ ಕನ್ಸಿಡರ್ ಮಾಡಿದ್ದೇವೆ. KE ಸ್ಟ್ಯಾಂಡ್ಸ್ ಫಾರ್ ಕಾಸ್ಟ್ ಆಫ್ ಇಕ್ವಿಟಿ, D ಸ್ಟ್ಯಾಂಡ್ಸ್ ಫಾರ್ ಡಿವಿಡೆಂಡ್ ಪರ್ ಶೇರ್ ಅಂಡ್ ಕ್ಯಾಪಿಟಲ್ P ಸ್ಟ್ಯಾಂಡ್ಸ್ ಫಾರ್ ಮಾರ್ಕೆಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ ಅನ್ನ ನಾವು ನೆಟ್ ಪ್ರೊಸೀಡ್ಸ್ ಪರ್ ಶೇರ್ ಅಂತ ಹೇಳಿನೂ ಗಮನಿಸ್ಕೋಬಹುದು. ಇಲ್ಲಿ ಕ್ಯಾಪಿಟಲ್ P ಅನ್ನ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಅಂತ ಇದೆ ಅಲ್ವಾ, ಅದನ್ನ ನಾವು ನೆಟ್ ಪ್ರೊಸೀಡ್ಸ್ ಪರ್ ಶೇರ್ ಅಂತ ಹೇಳಿನೂ ಕನ್ಸಿಡರ್ ಮಾಡಬಹುದು. ಸೊ ಕ್ವಶನ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ನೇರವಾಗಿ ಕೊಡ್ಲಿಲ್ಲ ಅಂತ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರು ಒಂದೇನೆ, ನೆಟ್ ಪ್ರೊಸೀಡ್ಸ್ ಪರ್ ಶೇರ್ ಅಂತ ಹೇಳಿದ್ರು ಒಂದೇನೆ. ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ, ಟೋಟಲ್ ಪ್ರೊಸೀಡ್ಸ್ ಅಂದ್ರೆ ಕೈಗೆ ಬಂದಂತ ಹಣ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ಬೇಕಾದ್ರೆ ಕಂಪನಿಗೆ ತಗಲಿದಂತ ಇಶ್ಯೂ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಪ್ರೊಸೀಡ್ಸ್, ಟೋಟಲ್ ಕೈಗೆ ಬಂದಂತ ಹಣದಿಂದ ಮೈನಸ್ ಮಾಡ್ಬೇಕಾಗುತ್ತೆ, ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಇಲ್ಲಿ ನಂಬರ್ ಆಫ್ ಶೇರ್ಸ್ ಅಂತ ಹೇಳಿದ್ರೆ ಎಸ್ಪೆಷಲಿ ಇಕ್ವಿಟಿ ಶೇರ್ಸ್ ಇಶ್ಯೂಡ್, ಕಂಪನಿ ಎಷ್ಟು ಸಂಖ್ಯೆಯಲ್ಲಿ ಇಕ್ವಿಟಿ ಶೇರ್ಸ್ ಅನ್ನ ಜನರಲ್ ಪಬ್ಲಿಕ್ ಗೆ ಅಥವಾ ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡಿದ್ದಾರೆ ಅದನ್ನ ಇಲ್ಲಿ ಡಿವೈಡ್ ಮಾಡಿದಾಗ ನಮಗೆ ನೆಟ್ ಪ್ರೊಸೀಡ್ಸ್, ಪ್ರತಿ ಒಂದು ಶೇರಿನ ನೆಟ್ ಪ್ರೊಸೀಡ್ಸ್ ಅಥವಾ ಮಾರ್ಕೆಟ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಇಶ್ಯೂ ಎಕ್ಸ್ಪೆನ್ಸಸ್ ಅಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ. ಇಶ್ಯೂ ಎಕ್ಸ್ಪೆನ್ಸಸ್ ಅಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ ಬರುತ್ತೆ, ಅದು ಕಂಪನಿಗೆ ಖರ್ಚು. ಫೀ ಆಫ್ ಮರ್ಚೆಂಟ್ ಬ್ಯಾಂಕರ್, ಮರ್ಚೆಂಟ್ ಬ್ಯಾಂಕರಿಗೆ ಕಂಪನಿ ಏನಾದ್ರೂ ಫೀ ಪೇ ಮಾಡುತ್ತೆ ಅಂತ ಇದ್ರೆ ಅದು ಕಂಪನಿಗೆ ಖರ್ಚು. ಬ್ರೋಕರಿಗೆ ಕೊಟ್ಟಂತ ಬ್ರೋಕರೇಜ್, ಕಂಪನಿಗೆ ಅದು ಖರ್ಚಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಿಂಟಿಂಗ್ ಎಕ್ಸ್ಪೆನ್ಸಸ್, ಪ್ಯಾಂಪ್ಲೆಟ್ ಆಗಿರ್ಬೋದು, ಬ್ರೋಚರ್ ಆಗಿರ್ಬೋದು, ಇನ್ವಿಟೇಷನ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ ಕಂಪನಿಯವರು ಅಂತ ಹೇಳಿದ್ರೆ ಅದನ್ನ ನಾವು ಇಶ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಬ್ಯಾಂಕರ್ಸ್ ಕಮಿಷನ್, ಬ್ಯಾಂಕರ್
ಅವರು ಕೊಡುವಂಥ ಸರ್ವಿಸಸ್ಸಿಗೆ ಕೆಲವೊಂದು ಕಮಿಷನನ್ನು ಚಾರ್ಜ್ ಮಾಡ್ತಾರೆ ಅಂತ ಇದ್ದಾಗ ಕಂಪನಿಗೆ ಆ ಬ್ಯಾಂಕರ್ಸ್ ಕಮಿಷನ್ ಏನಾಗುತ್ತೆ, ಇಶ್ಯೂ ಎಕ್ಸ್ಪೆನ್ಸಸ್ ಆಗುತ್ತೆ. ಇದು ಇಶ್ಯೂ ಎಕ್ಸ್ಪೆನ್ಸಸ್ ಅಲ್ಲಿ ಬರುವಂಥ ಕೆಲವೊಂದು ಎಕ್ಸ್ಪೆಂಡಿಚರ್, ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಪ್ರಾಬ್ಲಮಿಗೆ ಹೋಗುವ ನಾವು. ಪ್ರಾಬ್ಲಮ್ ನಂಬರ್ 1. ಈ ಪ್ರಾಬ್ಲಮ್ ಅಲ್ಲಿ ನಾವು ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವ. ಫಾರ್ಮುಲಾ ಈಗಾಗಲೇ ನಾನು ಕೊಟ್ಟಿದ್ದೆ. ಈ ಫಾರ್ಮುಲಾವನ್ನ ಗಮನಿಸ್ಕೊಂಡು ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಾರ್ಮುಲಾ ನೆನಪಿಸ್ಕೋಬೇಕು. KE = ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100. ಸೊ ಪ್ರಾಬ್ಲಮ್ ನಂಬರ್ 1 ಅಲ್ಲಿ ಏನು ಹೇಳ್ತಾರೆ, ಶೋ ಆಫ್ ಲಿಮಿಟೆಡ್. ಶೋ ಆಫ್ ಅಂತ ಹೇಳುವ ಒಂದು ಕಂಪನಿ ಇದೆ. ಆ ಕಂಪನಿ ಇಶ್ಯೂ ಮಾಡುತ್ತೆ 1 lakh ಆರ್ಡಿನರಿ ಶೇರ್ಸ್. ಸೊ ಆರ್ಡಿನರಿ ಶೇರ್ಸ್ ಅಂತ ಹೇಳಿದ್ರು ಒಂದೇನೆ, ಇಕ್ವಿಟಿ ಶೇರ್ಸ್ ಅಂತ ಹೇಳಿದ್ರು ಒಂದೇನೆ. ಸೊ 1 lakh ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಶೇರ್ ಹೋಲ್ಡರ್ಸಿಗೆ. ಸೊ 1 lakh ಇಕ್ವಿಟಿ ಶೇರ್ಸ್ ಇನ ಫೇಸ್ ವ್ಯಾಲ್ಯೂ 10 rupees ಆಗುತ್ತೆ ಎಟ್ ಎ ಡಿಸ್ಕೌಂಟ್ ಆಫ್ 10%. ಸೊ ಶೇರ್ಸ್ ಅನ್ನ ಎಟ್ ಪಾರ್ ಇಶ್ಯೂ ಮಾಡ್ತಾ ಇಲ್ಲ, ಅದೇ ರೀತಿಯಾಗಿ ಎಟ್ ಪ್ರೀಮಿಯಂ ಇಶ್ಯೂ ಮಾಡ್ತಾ ಇಲ್ಲ, ಅದನ್ನ ಎಟ್ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 10%. ಈ ಡಿಸ್ಕೌಂಟ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಡಿಸ್ಕೌಂಟ್ ಆಫ್ 10%. ಸೊ ಅದು ನಮಗೆ ಕ್ಯಾಲ್ಕುಲೇಷನ್ ಪೋರ್ಷನ್ ಅಲ್ಲಿ ಬರುತ್ತೆ. ಶೇರ್ ಇಶ್ಯೂ ಎಕ್ಸ್ಪೆನ್ಸಸ್ ಅಂದ್ರೆ ನಾವೇ ಆವಾಗ ಹಿಂದಿನ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದಲ್ವಾ, ಇಶ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಮಾರ್ಕೆಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇಶ್ಯೂ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಪ್ರೊಸೀಡ್ಸ್ ಇಂದ ಮೈನಸ್ ಮಾಡಬೇಕು. ಸೊ ಇಶ್ಯೂ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 50,000. ಸೊ 1 lakh ಆರ್ಡಿನರಿ ಶೇರ್ಸ್ ಅನ್ನ ಪಬ್ಲಿಕ್ಗೆ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿಗೆ ತಗಲಿದಂತ ಇಶ್ಯೂ ಎಕ್ಸ್ಪೆನ್ಸಸ್ ಟೋಟಲ್ ಆಗಿ ₹50,000. ಇಟ್ ಎಕ್ಸ್ಪೆಕ್ಟೆಡ್ ಟು ಪೇ ಡಿವಿಡೆಂಡ್ ಎಟ್ 17% ಫಾರ್ ದ ಕರೆಂಟ್ ಇಯರ್. ಸೊ ಕಂಪನಿ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಪೇ ಮಾಡ್ತಾ ಇದೆ. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ 17%. ಇದಷ್ಟು ಇನ್ಫಾರ್ಮೇಶನ್ ನಮಗೆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಗಮನದಲ್ಲಿ, ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಸೊಲ್ಯೂಷನ್ ಅನ್ನ ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ಸೊಲ್ಯೂಷನ್ ಅಲ್ಲಿ ಶೇರ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ತೇವೆ. ಶೇರ್ ಪ್ರೈಸ್, ಒಂದು ಶೇರಿನ ಪ್ರೈಸ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಫೇಸ್ ವ್ಯಾಲ್ಯೂ 10 rupees ಅಂತ ಕೊಟ್ಟಿದ್ದಾರೆ. ಮತ್ತೆ ಏನ್ ಹೇಳ್ತಾರೆ ಅವರು, ಅದನ್ನ ಎಟ್ ಪಾರ್ ಇಶ್ಯೂ ಮಾಡಿಲ್ಲ, ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 10% ಅಂತ ಹೇಳಿ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಆಫ್ 10%. ಆದ ಕಾರಣ 10 rupees ಇಂದ 10% ಕ್ಯಾಲ್ಕುಲೇಟ್ ಮಾಡಿದಾಗ 1 rupee ಬರುತ್ತೆ. ಸೊ 10 minus 1 rupee ಮಾಡಿದಾಗ 9 rupees. ಸೊ ಶೇರ್ ಪ್ರೈಸ್, ಪ್ರತಿಯೊಂದು ಶೇರಿನ ವ್ಯಾಲ್ಯೂ ಎಷ್ಟು, 9 rupees ಆಗಿರುತ್ತೆ. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಕ್ವೆಶ್ಚನ್ ಅಲ್ಲಿ ನಮಗೆ 1 lakh ಆರ್ಡಿನರಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ 1 lakh ಆರ್ಡಿನರಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ ಪ್ರತಿಯೊಂದು ಶೇರ್ಸ್ ಅನ್ನ 9 rupees ಶೇರ್ ಹೋಲ್ಡರ್ಸ್ ಇಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ನಮ್ಮ ಕೈಯಲ್ಲಿ ಬಂದಂತ ಹಣ ಎಷ್ಟಾಗಿರುತ್ತೆ, 9 lakh rupees. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ 1 ಲಕ್ಷ ಆರ್ಡಿನರಿ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಕೊಟ್ಟಿದ್ದೇವೆ. ಪ್ರತಿಯೊಂದು ಶೇರ್ ಮೇಲೆ ನಮಗೆ 9 ರೂಪಾಯಿ ಬರ್ತಾ ಇದೆ. ಹಾಗಾದ್ರೆ ಟೋಟಲ್ ಆಗಿ ಕಂಪನಿ ಕಲೆಕ್ಟ್ ಮಾಡಿದೆಷ್ಟು, ₹9 lakh. ಮತ್ತೆ ಕ್ವೆಶ್ಚನ್ ಅಲ್ಲಿ ಹೇಳ್ತಾರೆ ಇಶ್ಯೂ ಎಕ್ಸ್ಪೆನ್ಸಸ್ 50,000 ಇದೆ. ಸೊ ಇಲ್ಲಿ ಫಾರ್ಮುಲಾ ಪ್ರಕಾರ ನೆಟ್ ಪ್ರೊಸೀಡ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಶ್ಯೂ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಪ್ರೊಸೀಡ್ಸ್ ಇಂದ ಮೈನಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಪ್ರೊಸೀಡ್ಸ್ 9 lakh ಇದೆ, ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ 50,000. ಸೊ ಅದೇ ಇಲ್ಲಿ ಬಂದಿದೆ 9 lakh minus 50,000 ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಇಲ್ಲಿ ಮುಂಚೆ ನಾವು ಫಾರ್ಮುಲಾ ತಗೊಂಡಿದ್ವಿ ಅಲ್ವಾ, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಅನ್ನ ಡಿವೈಡ್ ಮಾಡಬೇಕು ಅಂತ ಹೇಳಿ, ಅದೇ ಇಲ್ಲಿ ಡಿವೈಡ್ ಮಾಡ್ತೇವೆ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಸೊ ಕ್ವೆಶ್ಚನ್ ಅಲ್ಲೇ ನಮಗೆ ಇನ್ಫಾರ್ಮೇಶನ್ ಇದೆ 1 lakh ಆರ್ಡಿನರಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದೆ. ಆದ ಕಾರಣ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್, ಇದು ರುಪೀಸ್ ಅಲ್ಲ ಆಯ್ತಾ, ಇದು ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ 1 lakh. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ಇಲ್ಲಿ 9 lakh ಇಂದ 50,000 ತೆಗೆದಾಗ 8,50,000 ಬರುತ್ತೆ. 8,50,000 ಡಿವೈಡೆಡ್ ಬೈ 1 lakh ಮಾಡಿದಾಗ ಸೇಲ್ಸ್ ಪ್ರೊಸೀಡ್ಸ್ ಪ್ರತಿಯೊಂದು ಶೇರಿನ ಮೇಲೆ ಇರುವಂತ ಸೇಲ್ಸ್ ಪ್ರೊಸೀಡ್ಸ್ ಎಷ್ಟು ಅಂತ ಹೇಳಿದ್ರೆ 8.5% ಅಂದ್ರೆ 8.5% which is considered as net sales proceeds per share. ಒಂದು ಶೇರ್ ಮೇಲೆ ನಾವು ಕಲೆಕ್ಟ್ ಮಾಡುವಂತ, ಕಂಪನಿ ಕಲೆಕ್ಟ್ ಮಾಡಿದಂತ ಹಣ ಎಷ್ಟು ಅಂತ ಹೇಳಿದ್ರೆ 8.5
0 rupees. ಈಗ ಡಿವಿಡೆಂಡ್ ಪರ್ ಶೇರ್ ಬೇಕು. ಫಾರ್ಮುಲಾದಲ್ಲಿ ಕ್ಯಾಪಿಟಲ್ ಡಿ ಕೊಟ್ಟಿದಾರಲ್ವಾ, ಕ್ಯಾಪಿಟಲ್ ಡಿ ಅಂತ ಹೇಳಿದ್ರೆ ಡಿವಿಡೆಂಡ್ ಪರ್ ಶೇರ್. ಸೊ ಒಂದು ಶೇರಿನ ಫೇಸ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಡಿವಿಡೆಂಟ್ ಅನ್ನ ಯಾವತ್ತೂ ನಾವು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಇಶ್ಯೂ ಪ್ರೈಸ್ ಅಲ್ಲ, ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಒಂದು ಇಕ್ವಿಟಿ ಶೇರಿನ ಫೇಸ್ ವ್ಯಾಲ್ಯೂ 10 rupees ಇದೆ, ಮಲ್ಟಿಪ್ಲೈಡ್ ಬೈ ಡಿವಿಡೆಂಟ್ 17% ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿದಾಗ rupees 1.70 ಬರುತ್ತೆ. ದೇರ್ ಫಾರ್ ಫಾರ್ಮುಲಾ ಬರ್ಕೋಬೇಕು. ಕಾಸ್ಟ್ ಆಫ್ ಇಕ್ವಿಟಿ ಅಂದರೆ ಕ್ಯಾಪಿಟಲ್ KE ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ, ಇಸ್ ಈಕ್ವಲ್ ಟು ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಸೊ ಡಿವಿಡೆಂಡ್ ಪರ್ ಶೇರ್ ಇಲ್ಲೇನೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ 1.70 rupees, ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಥವಾ ನೆಟ್ ಸೇಲ್ಸ್ ಪ್ರೊಸೀಸ್ ಅಂತ ಕರಿತೇವೆ, ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ 8.50. ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ 20% ಬರುತ್ತೆ. ಯಾವತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಪರ್ಸೆಂಟೇಜ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ಒಂದು ಶೇರ್ ಅನ್ನ ನಾವು ಇಶ್ಯೂ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ ಕಂಪನಿಗೆ ಆಗುವಂತ ಖರ್ಚು ಎಷ್ಟು ಅಂತ ಹೇಳಿದ್ರೆ 20% ಖರ್ಚನ್ನ ಅವರು ಮಾಡಬೇಕಾಗುತ್ತೆ. ಸೊ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್.